ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಏಂಜಲ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ದೇವರಲ್ಲಿ ಬೇಡ್ಕೋತೀವಿ. ವೆಲ್ಕಮ್ ಟು ಸುಲ್ತಾನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕತೆ ಬಂದು ಏನಪ್ಪ ಅಂತಂದರೆ, ಇದು ಮುಂಬೈನಲ್ಲಿ ನಡೆದಂಥ ಒಂದು ಲೇಡಿ ನರ್ಸ್ ಜೊತೆ ಆದಂಥ ಒಂದು ಹಾರರ್ ಎಕ್ಸ್ಪೀರಿಯನ್ಸ್ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹಾಗಾಗಿ ಇದರ ಅನಿಸಿಕೆಗಳನ್ನು ನೀವು ಕಮೆಂಟಲ್ಲಿ ಪ್ಲೀಸ್ ತಿಳಿಸಿ ಹೇಗೆ ಅಂತ. ಹಾಗಾಗಿ ಮತ್ತು ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ, ನಾವು ಸರಿ ಮಾಡ್ಕೋತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗಾಗಿ ನಿಮ್ಮ ಅನಿಸಿಕೆಗಳನ್ನು ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ, ಕಮೆಂಟ್ ಬರ್ತಾ ಇಲ್ಲ, ಪ್ಲೀಸ್ ಕಮೆಂಟ್ ಮಾಡಿ. ಬನ್ನಿ ಕತೆ ಕಡೆ ಶುರು ಮಾಡೋಣ. ಮುಂಬೈನಲ್ಲಿ ನರ್ಸ್ ಆಗಿ ಜಾಯಿನ್ ಆದಂಥ ಮುಸ್ಕಾನ್ ಅವರ ಮನೆಗೆ ಹೋಗಿ ತುಂಬ ತಿಂಗಳುಗಳೇ ಆಗಿರುತ್ತೆ. ಹಾಗಾಗಿ ಮನೆಯವರು ಅವರ ಜೊತೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. मुस्कान बेटी, कैसी हो बेटी? कितना दिन हो गया, कॉल नहीं किया, क्या हुआ? काम कैसा चल रहे हो? आप आराम से हो? हाँ पापा, मैं बहुत अच्छी हूँ। काम बहुत अच्छी है। काम बहुत अच्छा मैं कर रहा हूँ। अच्छा बेटी, काम अच्छी है, चलो ठीक है, अच्छे से काम करो। हाँ, घर को कितना दिन से आता है बेटी, बोलो। पापा, मैंने घर को आने के लिए बहुत टाइम होता है, लेकिन यहाँ हॉस्पिटल में काम करना आदमी बहुत कम है। मैं क्या करूँ? मैं बोल दूँ। ठीक है मुस्कान बेटी, रजा मिलने को आराम से घर को आओ, ठीक है? बाय बेटी, अल्लाह हाफिज। ಅಲ್ಲಿಂದ ಮುಸ್ಕಾನ್ ಅವ್ರ ಪಪ್ಪ ಮತ್ತು ಅವರ ಫ್ಯಾಮ್ಲಿ ಜೊತೆ ಮಾತಾಡಿದ ಮೇಲೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ತುಂಬ ದಿನಗಳ ನಂತರ ಫ್ಯಾಮ್ಲಿಗೆ ಫೋನ್ ಮಾಡಿ ಮಾತಾಡಿರ್ತಾಳೆ. ಅಷ್ಟರಲ್ಲಿ ಮುಸ್ಕಾನ್ ನೋಡ್ತಾಳೆ, ಒಂದು ಎಮರ್ಜೆನ್ಸಿ ಪೇಷಂಟ್ ಆ್ಯಂಬುಲೆನ್ಸಲ್ಲಿ ತನ್ನ ಹಾಸ್ಪಿಟಲ್ಗೆ ಬರುತ್ತೆ. ಆ ಕಡೆ ತಿರುಗಿ ನೋಡ್ತಾಳೆ, ಯಾರಿದು ಅಂತ ಅಲ್ಲಿಗೆ ಓಡಿ ಹೋಗ್ತಾಳೆ. ಮುಸ್ಕಾನ್ ತನ್ನ ಯೂನಿಫಾರ್ಮ್ ಹಾಕ್ಕೊಂಡು ಪೇಷಂಟ್ ಹತ್ರ ಹೋಗಿ ಚೆಕ್ ಮಾಡೋಕ್ಕೆ ನೋಡ್ತಾಳೆ. ಅಲ್ಲಿ ಹೋಗಿ ನೋಡಿದ ತಕ್ಷಣ ಅವಳು ಸ್ವಲ್ಪ ಶಾಕ್ ಆಗ್ತಾಳೆ. ಅರೆ, ಏನಾಯಿತು ಇವರಿಗೆ, ಯಾಕೆ ಏನಾಯಿತು ಅಂತ ಕೇಳ್ತಾಳೆ. ಆ ಕಡೆಯಿಂದ ಅವ್ರು ಹೇಳ್ತಾರೆ, ಮೇಡಮ್ ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಎದೆ ಹಿಡ್ಕೊಂಡು ಬಿದ್ದುಬಿಟ್ರಂತೆ, ಹಾಗಾಗಿ ನಾವು ಹೋಗಿ ಎಮರ್ಜೆನ್ಸಿ ಇದ್ದ ಕಾರಣ ಕರ್ಕೊಂಡು ಬಂದ್ವಿ ಮೇಡಮ್ ಅಂತ ಹೇಳ್ತಾರೆ. ಅಯ್ಯೋ, ಇವ್ರು ನನಗೆ ತುಂಬ ಪರಿಚಯ ಇರೋರು, ನಮ್ಮ ಮನೆ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇವರು ಇರೋದು, ನನಗೆ ಈ ಅಂಕಲ್ ತುಂಬ ಪರಿಚಯ. ಇವ್ರು ಯಾಕೆ ಈ ಥರ ಆಯಿತು? ಡೈಲಿ ವಾಕ್ ಮಾಡ್ತಾಯಿದ್ರು, ಆರೋಗ್ಯ ಚೆನ್ನಾಗೇ ಇತ್ತಲ್ವಾ? ಸರಿ ನಡೀರಿ, ಹಾಸ್ಪಿಟ್ಲ್ ಒಳಗೆ ಕರ್ಕೊಂಡೋಗಿ ಚೆಕ್ ಮಾಡೋಣ ಹಾಗಂತ ಹೇಳಿ ವಾರ್ಡ್ ಬಾಯ್ಗೆ ಹೇಳ್ತಾಳೆ. ಅವರು ವಾರ್ಡ್ ಬಾಯ್ ಪೇಷಂಟನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಪೇಷಂಟನ್ನು ಚೆಕ್ ಮಾಡಿ ತನ್ನ ಬೆಡ್ಡಿಗೆ ಶಿಫ್ಟ್ ಮಾಡ್ತಾರೆ. ಚೆಕಪ್ ಎಲ್ಲ ಮುಗಿದ ಮೇಲೆ ಪೇಷಂಟನ್ನು ಕರ್ಕೊಂಡ್ಬಂದು ಬೆಡ್ಡಿಗೆ ಶಿಫ್ಟ್ ಮಾಡ್ತಾರೆ. ಆಗ ಮುಸ್ಕಾನ್ ಅಲ್ಲೇ ವಾರ್ಡ್ ಬಾಯ್ಸ್ಗೆ ಹೇಳ್ತಾಳೆ, ನೀವು ಹೋಗಿ, ನಾನು ನೋಡ್ಕೋತೀನಿ, ಇವ್ರು ನನಗೆ ತುಂಬ ಪರಿಚಯ ಇರೋರು ಅಂತ ಮುಸ್ಕಾನ್ ಆ ವಾರ್ಡ್ ಬಾಯ್ಸ್ಗೆ ಹೇಳ್ತಾಳೆ. ವಾರ್ಡ್ ಬಾಯ್ಸ್ ಓಕೆ ಮೇಡಮ್ ಬಾಯ್ ಅಂತ ಹೇಳಿಬಿಟ್ಟು ಅವರು ಅಲ್ಲಿಂದ ಹೊರಡ್ತಾರೆ. ಮುಸ್ಕಾನ್ ಪೇಷಂಟಿಗೆ ಅಂದರೆ ಅಂಕಲ್ಗೆ ಮಾತಾಡ್ತಾಳೆ. ಅಂಕಲ್, ಏನಾಯಿತು ನಿಮಗೆ? ಚೆನ್ನಾಗೇ ಇದ್ರಲ್ವಾ? ಬೆಳಗ್ಗೆ ತಾನೇ ಗುಡ್ ಮಾರ್ನಿಂಗ್ ಹೇಳಿ ಬಂದೆ. ನಾನು ಮುಸ್ಕಾನ್, ನಿಮ್ಮ ಅಪಾರ್ಟ್ಮೆಂಟ್ ಪಕ್ಕದವಳು, ಗೊತ್ತಲ್ಲ ಅಂತ ಕೇಳ್ತಾಳೆ. ಅಮ್ಮ ಗೊತ್ತು, ಏನಿಲ್ಲ, ಇದ್ದಕ್ಕಿದ್ದಾಗೆ ಸ್ವಲ್ಪ ಯಾಕೋ ಎದೆ ನೋವು ಹೆಚ್ಚಾಯಿತು ಕಣಮ್ಮ, ಹಾಗಾಗಿ ಈ ಥರ ಆಯಿತು. ಬೆಳಗ್ಗೆ ವಾಕ್ ಮಾಡಿ ಚೆನ್ನಾಗೇ ಇದ್ದೆ, ಇದ್ದಕ್ಕಿದ್ದಾಗೆ ಈ ಥರ ಎದೆ ನೋವು ಬಂತು, ನನಗೂ ಗೊತ್ತಿಲ್ಲ ಯಾಕೆ ಅಂತೇಳಿ, ಸ್ವಲ್ಪ ಅದೇ ಇದು ಟೆನ್ಷನ್ ಬಂತು, ಹಾಗಾಗಿ ಈ ಥರ ಆಗೋಯ್ತಮ್ಮ ಅಂತ ಅಂಕಲ್ ಹೇಳ್ತಾನೆ. ಈ ಕಡೆಯಿಂದ ಮುಸ್ಕಾನ್, ಏನು ಅಂಕಲ್ ನೀವು ಈ ಥರ ಗಟ್ಟಿಮುಟ್ಟಾಗಿದ್ದು ಈ ಥರ ಆಯ್ತಲ್ಲ, ಪಾಪ ಮನೆಯಲ್ಲಿ ಎಲ್ಲರೂ ಭಯ ಬಿದ್ದಿರ್ತಾರೆ ಅಂಕಲ್ ಅಂತ ಹೇಳ್ತಾಳೆ. ಈ ಕಡೆಯಿಂದ ಅಂಕಲ್, ಅಯ್ಯೋ ಇಲ್ಲಮ್ಮ, ಮನೆಯಲ್ಲಿ ನಾನು ಈ ವಿಷಯ ಯಾರಿಗೂ ಹೇಳಿಲ್ಲ, ಯಾಕಂದರೆ ನಾನು ಇದು ಆಗಿರೋದು ಹೊರಗಡೆ, ಅಲ್ಲೇ ಇದ್ದಂಥ ಜನಗಳು ನನಗೆ ಈ ಥರ ಆ್ಯಂಬುಲೆನ್ಸಲ್ಲಿ ಕಳಿಸ್ಕೊಟ್ರು, ಇದು ವಿಷಯ ಮನೇಲಿ ಗೊತ್ತಿಲ್ಲ, ನೀನು ಕೂಡ ಹೇಳಬೇಡ, ಸುಮ್ಮನೆ ಟೆನ್ಷನ್ ಆಗ್ತಾರೆ ಅಂತ ಮುಸ್ಕಾನ್ಗೆ ಅಂಕಲ್ ಹೇಳ್ತಾನೆ. ಆ ಕಡೆಯಿಂದ ಮುಸ್ಕಾನ್, ಹೌದಾ ಅಂಕಲ್, ಓಕೆ ಅಂತ ಹೇಳ್ತಾಳೆ. ಮತ್ತು ಅಂಕಲ್ ಮುಸ್ಕಾನ್ಗೆ ಕೇಳ್ತಾನೆ, ಏನಮ್ಮ ಸ್ವಲ್ಪ ನನಗೆ ಯಾಕೋ ಅರ್ಜೆಂಟಾಗಿ ವಾಶ್ರೂಮ್ಗೆ ಹೋಗಬೇಕು, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಸ್ವಲ್ಪ ಯಾಕೋ ಕಾಲು ನಡೆಯೋಕ್ಕಾಗ್ತಾ ಇಲ್ಲ, ಅಲ್ಲಿ ತನಕ ಸ್ವಲ್ಪ ನನಗೆ ವಾಶ್ರೂಮ್ ತನಕ ಬಿಡ್ತೀಯಾ ಅಂತ ಅಂಕಲ್ ಕೇಳ್ತಾನೆ. ಈ ಕಡೆಯಿಂದ ಮುಸ್ಕಾನ್, ಅಯ್ಯೋ ಅಂಕಲ್ ಯಾಕೆ ಈ ಥರ ಕೇಳ್ತಿದ್ದೀರಾ? ಸರಿ ಬನ್ನಿ, ನಾನು ಕರ್ಕೊಂಡೋಗಿ ಬಿಡ್ತೀನಿ, ವಾಶ್ರೂಮ್ಗೆ ತಾನೆ, ಬನ್ನಿ ಅಲ್ಲಿ ತನಕ ಬಿಡ್ತೀನಿ, ಇಟ್ಸ್ ಮೈ ಡ್ಯೂಟಿ, ನಾನೊಬ್ಬ ನರ್ಸ್ ಆಗಿ ನಾನು ಅದು ಮಾಡಲೇಬೇಕು, ಬನ್ನಿ ಅಲ್ಲಿ ತನಕ ನಿಮಗೆ ಬಿಡ್ತೀನಿ ಅಂತ ಹೇಳ್ತಾಳೆ. ಈ ಕಡೆಯಿಂದ ಅಂಕಲ್, ಓ ಥ್ಯಾಂಕ್ ಯು ಸೋ ಮಚ್ ಕಣಮ್ಮ, ತುಂಬ ನನಗೆ ಹೆಲ್ಪ್ ಆಗುತ್ತೆ, ಸ್ವಲ್ಪ ವಾಶ್ರೂಮ್ ತನಕ ನನಗೆ ಬಿಟ್ಬಿಡಮ್ಮ ಅಂತ ಹೇಳ್ತಾನೆ. ಸರಿ ಅಂಕಲ್ ಬನ್ನಿ, ಅದರಲ್ಲಿ ಏನಿದೆ, ಕರ್ಕೊಂಡು ಹೋಗ್ತೀನಿ ಅಂತ ಅವರನ್ನು ಅಲ್ಲಿಂದ ನಿಧಾನವಾಗಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾಳೆ. ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ. ಪರವಾಗಿಲ್ಲ ಅಂಕಲ್ ಅಂತ ಹೇಳ್ತಾಳೆ. ಮುಸ್ಕಾನ್ ಅಲ್ಲಿಂದ ಯಾರೂ ಇಲ್ಲದಂಥ ಒಂದು ಸಿಂಗಲ್ ವಾಶ್ರೂಮ್ಗೆ ಅಂಕಲ್ನ ಕರ್ಕೊಂಡು ಬರ್ತಾಳೆ. ಸರಿ ಅಂಕಲ್ ಹೋಗಿ, ಇಲ್ಲಿ ಯಾರೂ ಬರೋದಿಲ್ಲ, ಜಾಸ್ತಿ ಇದನ್ನು ಯಾರೂ ಯೂಸ್ ಮಾಡೋದಿಲ್ಲ, ಹೋಗಿ ಒಳಗಡೆ ನೀವು ನಿಮ್ಮ ಕೆಲಸ ಮುಗಿಸಿ
ನಾನು ಆಚೆ ನಿಂತ್ಕೋತೀನಿ ಅಂತ ಮುಸ್ಕಾನ್ ಹೇಳ್ತಾಳೆ. ಈ ಕಡೆಯಿಂದ ಅಂಕಲ್ ಸರಿ ಅಂತ ಒಳಗಡೆ ಹೋಗಿ ಮತ್ತೆ ತನ್ನ ಕೆಲಸನ ಮುಗಿಸ್ಬೇಕು ಅಂತ ಅನ್ಕೊತಾನೆ. ಅಷ್ಟರಲ್ಲಿ ಅವನ ಮನಸ್ಸಲ್ಲಿ ಏನೋ ಒಂದು ಆಸೆ ಬರುತ್ತೆ. ತಕ್ಷಣ ಅದನ್ನು ಮುಸ್ಕಾನಿಗೆ ಕೇಳ್ತಾನೆ. ಮುಸ್ಕಾನ್, ನಾನು ಒಂದು ಮಾತು ಕೇಳ್ತೀನಿ, ಏನು ತಿಳ್ಕೊಬೇಡ ಅಂತ ಹೇಳ್ತಾನೆ. ಹೇಳಿ ಅಂಕಲ್ ಅಂತ ಮುಸ್ಕಾನ್ ಹೇಳ್ತಾಳೆ. ಏನಿಲ್ಲ, ತುಂಬ ದಿನದಿಂದ ಯಾಕೋ ಒಂದು ಆಸೆ ನಿನ್ನ ಮೇಲೆ, ನೀನು ಒಪ್ಕೊತೀಯ ಅಂದರೆ ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾನೆ ಈ ಕಡೆಯಿಂದ ಅಂಕಲ್. ಆ ಕಡೆಯಿಂದ ಮುಸ್ಕಾನ್, ಅಂಕಲ್ ಏನಂತಿದ್ದೀರಾ, ನನಗೆ ಆ ಥರ ಎಲ್ಲ ಅಭ್ಯಾಸ ಇಲ್ಲ ಅಂಕಲ್, ನನಗೆ ಪ್ಲೀಸ್ ಆ ಥರ ಎಲ್ಲ ಕೇಳಬೇಡಿ, ನನಗದು ಸರಿ ಅನಿಸಲ್ಲ ಅಂತ ಹೇಳ್ತಾಳೆ. ಮುಸ್ಕಾನ್, ಏನಿಲ್ಲ ಒಂದು ಸಲ ಅಂತ ಹೇಳ್ತಾನೆ. ಈ ಕಡೆಯಿಂದ ಮುಸ್ಕಾನ್, ಅಂಕಲ್ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ, ಆದರೆ ತುಂಬ ಭಯ ಆಗುತ್ತೆ ಅಂಕಲ್, ಯಾರಿಗಾದ್ರೂ ಗೊತ್ತಾದರೆ ತುಂಬ ಸಮಸ್ಯೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂಕಲ್ ಅಂತ ಮುಸ್ಕಾನ್ ಹೇಳ್ತಾಳೆ. ಅಂಕಲ್ ಆ ಕಡೆಯಿಂದ, ಏನಿಲ್ಲ, ಯಾಕೆ ಭಯ ಪಡ್ತೀಯ, 2 ನಿಮಿಷ ಅಷ್ಟೇ ಅಲ್ವಾ, ಜಾಸ್ತಿ ಏನೂ ಬೇಡ, ಜಸ್ಟ್ ನೀನು ನನಗೆ ಲಿಪ್ ಕಿಸ್ ಮಾಡು ಅಷ್ಟೇ ಅಂತ ಅಂಕಲ್ ಹೇಳ್ತಾನೆ. ಈ ಕಡೆಯಿಂದ ಮುಸ್ಕಾನ್, ಇಲ್ಲ ಅಂಕಲ್, ಆ ಥರ ಎಲ್ಲ ಆಗೋದಿಲ್ಲ, ಪ್ಲೀಸ್ ಆ ಥರ ಎಲ್ಲ ಕೇಳಬೇಡಿ, ನನಗೆ ಅದು ಅಭ್ಯಾಸ ಇಲ್ಲ, ನೀವು ನನಗಿಂತ ವಯಸ್ಸಲ್ಲಿ ತುಂಬಾ ದೊಡ್ಡವರು, ಪ್ಲೀಸ್ ಅದೆಲ್ಲ ನನಗೆ ಅಭ್ಯಾಸ ಇಲ್ಲ ಅಂಕಲ್, ಕೇಳಬೇಡಿ ಅಂತ ತುಂಬಾ ಕೇಳ್ತಾಳೆ. ಆದರೆ ಬಟ್ ಅಂಕಲ್ ಅವಳಿಗೆ ಪ್ರೂಫ್ ತೋರಿಸ್ತಾನೆ. ಆ ಪ್ರೂಫ್ ಏನು ಅಂದರೆ ಮುಸ್ಕಾನ್ ಅವನ ಹುಡುಗನ ಜೊತೆ ಪಬ್ಲಿಕ್ಕಲ್ಲಿ ಕಿಸ್ ಮಾಡಿರೋ ಫೋಟೋ ಸಿಕ್ಕಿರುತ್ತೆ ಇವನಿಗೆ. ಹಾಗಾಗಿ ಅಂಕಲ್ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಏನೂ ಮಾಡೋಕ್ಕಾಗದ ಮುಸ್ಕಾನ್, ಅಂಕಲ್ ಪ್ಲೀಸ್ ಇದೆಲ್ಲ ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ತುಂಬ ಕೇಳ್ಕೊತಾಳೆ. ಆದರೂ ಬಟ್ ಕೇಳೋದಿಲ್ಲ. ಓಕೆ ಎಂದ ಮುಸ್ಕಾನ್ ಅಂಕಲ್ಗೆ ಕಿಸ್ ಮಾಡೋಕ್ಕೆ ರೆಡಿ ಆಗ್ತಾಳೆ. ಅಲ್ಲಿಂದ ಇಬ್ಬರು ಎಲ್ಲನೂ ಮುಗಿಸಿಕೊಂಡು ಬಂದು ಅಂಕಲ್ನ ಬೆಡ್ ಮೇಲೆ ಮಲಗೋದಕ್ಕೆ ಹೆಲ್ಪ್ ಮಾಡ್ತಾಳೆ ಮುಸ್ಕಾನ್. ಹಾಗೆ ಅಂಕಲ್ಗೆ ಕೇಳ್ತಾಳೆ, ಅಂಕಲ್ ಪ್ಲೀಸ್ ಈ ವಿಷಯ ಎಲ್ಲೂ ಯಾರ ಹತ್ರನೂ ಏನೂ ಹೇಳಬೇಡಿ, ಇದು ನನ್ನ ಲೈಫ್ ಪ್ರಶ್ನೆ ಅಂತ ಹೇಳ್ತಾಳೆ. ಆ ಕಡೆಯಿಂದ ಅಂಕಲ್, ಡೋಂಟ್ ವರಿ ಮುಸ್ಕಾನ್, ನಾನು ಯಾರಿಗೂ ತಾನೇ ಹೇಳ್ತೀನಿ, ನಿನಗೆ ಗೊತ್ತಲ್ವಾ ನಾನು ಯಾರಿಗೂ ಹೇಳೋದಿಲ್ಲ ಅಂತ, ತಲೆ ಕೆಡಿಸ್ಕೊಬೇಡ, ಡೋಂಟ್ ವರಿ, ಕೂಲಾಗಿರು, ಆರಾಮಾಗಿರು, ಓಕೆನಾ, ತಲೆ ಕೆಡಿಸ್ಕೊಬೇಡ, ಈ ವಿಷಯ ಎಲ್ಲೂ ಕೂಡ ಆಚೆ ಲೀಕ್ ಆಗೋದಿಲ್ಲ ಅಂತ ಅಂಕಲ್ ಮುಸ್ಕಾನ್ಗೆ ಹೇಳ್ತಾನೆ. ಓಕೆ ಅಂಕಲ್ ಅಂತ ಅಲ್ಲಿಂದ ಅವಳು ಹೊರಡ್ತಾಳೆ. ಈ ಕಡೆ ಮುಸ್ಕಾನ್ ತನ್ನ ಫ್ರೆಂಡ್ ಆದಂಥ ಝಕ್ಕಿಯಾಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ. ಯಾಕಂದರೆ ಆಗಿರೋ ಘಟನೆನ ಅವಳಿಗೆ ಸ್ವಲ್ಪ ಮರೆಯೋಕ್ಕೆ ಕೂಲ್ ಆಗಲಿ ಮೈಂಡ್ ಅಂತ ಝಕ್ಕಿಯಾಗೆ ಫೋನ್ ಮಾಡಿ ಮುಸ್ಕಾನ್ ಮಾತಾಡ್ತಾಳೆ. ಮುಸ್ಕಾನ್ ಹೇಳು ಅಂತ ಆ ಕಡೆಯಿಂದ ಝಕ್ಕಿಯಾ ಹೇಳ್ತಾಳೆ. ಝಕ್ಕಿಯಾ, ಏನಿಲ್ಲ, ಈ ಥರ ಏನೋ ಒಂದು ಪ್ರಾಬ್ಲಮ್ ಆಗೋಯ್ತು, ಈ ಥರ ನಡೆದೋಯ್ತು ಅಂತ ಹೇಳ್ತಾಳೆ. ಆ ಕಡೆಯಿಂದ ಝಕ್ಕಿಯಾ, ಓ ಹೌದಾ, ಯಾಕೆ ಆ ಥರ ಮಾಡಿಕೊಂಡೆ ಅಂತ ಕೇಳ್ತಾಳೆ. ಇಲ್ಲ, ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತ ಈ ಕಡೆಯಿಂದ ಮುಸ್ಕಾನ್ ಹೇಳ್ತಾಳೆ. ಜಾಸ್ತಿ ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ಮನಸ್ಸು ಯಾಕೋ ಸರಿ ಇಲ್ಲ ಅಂತ ಹೇಳ್ತಾಳೆ. ಆ ಕಡೆಯಿಂದ ಝಕ್ಕಿಯಾ, ಟೈಮ್ ಒಂದೇ ಥರ ಇರೋದಿಲ್ಲ, ಏನೋ ಒಂದು ಕೆಟ್ಟ ಟೈಮ್ ಆಗಬಾರ್ದು, ಆಗಿದೆ, ಆಯಿತು ಬಿಟ್ಟಾಕು ಅಂತ ಈ ಕಡೆಯಿಂದ ಝಕ್ಕಿಯಾ ಮುಸ್ಕಾನ್ಗೆ ಸಮಾಧಾನ ಮಾಡ್ತಾಳೆ. ಝಕ್ಕಿಯಾ ಈ ಕಡೆಯಿಂದ ಮುಸ್ಕಾನ್ಗೆ ಕಾಲ್ ಮಾಡಿ ತುಂಬಾ ಸಮಾಧಾನ ಮಾಡ್ತಾಳೆ. ಆ ಕಡೆಯಿಂದ ಮುಸ್ಕಾನ್ ಕೂಡ ತುಂಬಾ ಖುಷಿ ಆಗ್ತಾಳೆ, ಯಾಕಂದರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಕ್ತು ಅಂತ. ಮುಸ್ಕಾನ್ ತನ್ನ ಫ್ರೆಂಡಿಗೆ ತುಂಬಾ ಥ್ಯಾಂಕ್ಸ್ನ ಹೇಳ್ತಾಳೆ. ಯಾಕಂದರೆ ತುಂಬಾ ನೋವಲ್ಲಿ ಇದ್ದಂಥ ಮುಸ್ಕಾನ್ ಮುಖದಲ್ಲಿ ಸ್ವಲ್ಪ ನಗು ಅನ್ನೋದು ಬರುತ್ತೆ. ಯಾಕಂದರೆ ಝಕ್ಕಿಯ ಜೊತೆ ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ದಕ್ಕೆ ಅವಳ ಮನಸ್ಸಲ್ಲಿರೋ ನೋವು ಕಡಿಮೆಯಾಗಿ ಮುಖದಲ್ಲಿ ಸ್ವಲ್ಪ ಸ್ಮೈಲ್ ಬಂದಿರುತ್ತೆ. ಅವಳು ಇದ್ದಕ್ಕಿದ್ದಾಗೆ ಯಾಕೋ ಸ್ವಲ್ಪ ಅಪ್ಸೆಟ್ ಆಗ್ತಾಳೆ. ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಹಾಸ್ಪಿಟಲ್ ಕರೆಂಟ್ ಎಲ್ಲನೂ ಆಫ್ ಆಗಿಬಿಡುತ್ತೆ. ಮುಸ್ಕಾನ್ ಅದ್ರ ಕಡೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ತನ್ನ ಫ್ರೆಂಡ್ ಜೊತೆನೇ ಮಾತಾಡ್ತಾ ಇರ್ತಾಳೆ. ಕರೆಂಟ್ ಹೋದರೂ ಕೂಡ ಮತ್ತೆ ಬರುತ್ತೆ ಬಿಡು ಅಂತ ಮನಸ್ಸಲ್ಲಿ ಅಂದ್ಕೊಂಡು ತನ್ನ ಫ್ರೆಂಡು ಝಕ್ಕಿಯಾ ಜೊತೆ ಮಾತಾಡ್ತಾನೆ ಇರ್ತಾಳೆ. ಆಗ ಹಾಸ್ಪಿಟಲ್ನಲ್ಲಿ ನಡೆದಂಥ ಆ ಒಂದು ಘಟನೆ ಇವತ್ತಿಗೂ ಆ ನರ್ಸ್ ಮನಸ್ಸಲ್ಲಿ ಮರೆಯೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ತನ್ನ ಫ್ರೆಂಡ್ ಜೊತೆ ಖುಷಿಯಾಗಿ ಮಾತಾಡ್ತಿದ್ದಂಥ ಝಕ್ಕಿಯಾ ಜೊತೆ ಮುಸ್ಕಾನ್ ನೋಡಿದಾಗ ಹಿಂದೆ ತಿರುಗಿ ನೋಡಿದ ಮುಸ್ಕಾನ್ ನೋಡ್ತಾಳೆ, ತುಂಬಾ ಗಾಬರಿಯಾಗಿ ಬಿಡ್ತಾಳೆ. ಯಾಕಂದರೆ ಒಂದು ಭಯಾನಕವಾದಂಥ ಆತ್ಮ ಅವಳ ದೇಹದಲ್ಲಿ ಸ್ಪರ್ಶ ಮಾಡೋಕ್ಕೆ ಅವಳ ಹಿಂದೆ ಹಾರಿಕೊಂಡು ಬಂದುಬಿಟ್ಟಿರುತ್ತೆ. ನೋಡಿದಂಥ ಮುಸ್ಕಾನ್ ತುಂಬಾ ಹೆದರಿ ಬಿಡ್ತಾಳೆ. ಇದು ಯಾಕಾಯಿತು, ಹೇಗಾಯಿತು, ಅವಳ ಲೈಫಲ್ಲಿ ಈ ಥರ ಘಟನೆ ಅದು ನಡೆದಿದ್ದು ಹೇಗೆ ಅಂತ ಫುಲ್ ಡೀಟೇಲ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಸ್ ಇನ್ಫಾರ್ಮೇಷನ್ ಬರುತ್ತೆ. ಮತ್ತು ನೆಕ್ಸ್ಟ್ ಅಂತ ಕಮೆಂಟ್ ಮಾಡಿದರೆ ಮಾತ್ರ ಇದರದ್ದು ನೆಕ್ಸ್ಟ್ ಪಾರ್ಟ್ ವಿಡಿಯೋ ತೊಗೊಂಡು ಬರ್ತೀನಿ. ಇದು ಮುಂಬೈನಲ್ಲಿ ನಡೆದಂಥ ಒಬ್ಬ ನರ್ಸ್ ಲೈಫಲ್ಲಿ ಆದಂಥ ನೈಜ ಘಟನೆ. ಹಾಗಾಗಿ
ಯಾಕೆ, ಆತ್ಮ ಏನು, ಎಲ್ಲಿಂದ ಬಂತು, ಯಾಕೆ ಇವಳು ದೇಹ ಸ್ಪರ್ಶ ಮಾಡಬೇಕು ಅಂತ ಅನ್ಕೊಂತು, ಯಾರದು ಆತ್ಮ ಅಂತ ಫುಲ್ ಡೀಟೇಲ್ ನೆಕ್ಸ್ಟ್ ವಿಡಿಯೋ ಬರುತ್ತೆ. ನಿಮ್ಮ ಕಮೆಂಟು ನೆಕ್ಸ್ಟ್ ಅಂತ ಬಂದಾಗ ಮಾತ್ರ ಈ ವಿಡಿಯೋಗೆ 10 ಕಮೆಂಟ್ ನೆಕ್ಸ್ಟ್ ಅಂತ ಬಂದರೆ ಮಾತ್ರ ನೆಕ್ಸ್ಟ್ ವಿಡಿಯೋ ಪಾರ್ಟ್ ಬರುತ್ತೆ. ಯಾಕಂದರೆ ಈ ನರ್ಸ್ ಒಂದು ಅಲ್ಲಿ ಮಿಸ್ಟೇಕ್ ಮಾಡಿರ್ತಾಳೆ. ಆ ಮಿಸ್ಟೇಕಿಂದ ಒಂದು ಜೀವ ಹೋಗಿರುತ್ತೆ. ಆ ಜೀವದಿಂದನೇ ಒಂದು ಆತ್ಮ ಇವಳನ್ನು ಸ್ಪರ್ಶನೆ ಮಾಡೋಕ್ಕೆ ಬಂದಿರುತ್ತೆ.